ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ManeMaddhu ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಅಮೃತಬಳ್ಳಿ ಹೆಸರೇ ಹೇಳೋ ಥರ ಇದು ನಮ್ಮ ದೇಹಕ್ಕೆ ಅಥವಾ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅಮೃತ ಅಂತಲೇ ಹೇಳಬಹುದು. ತುಂಬ ಪ್ರಾಚೀನ ಕಾಲದ ಒಂದು ಔಷಧೀಯ ಸಸ್ಯ ಇದು. ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಇದರಲ್ಲಿ. ಇದನ್ನ ಗಿಲಾಯ್ ಅಂತ ಕರೀತಾರೆ, ಗುಡುಚಿ ಅಂತ ಕೂಡ ಕರೀತಾರೆ, ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ನೇಮಿಂದ ಕೂಡ ಕರೀತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅಮೃತಬಳ್ಳಿ ಗಿಡ ಹೇಗೆ ಇರುತ್ತೆ ಅಥವಾ ಅದರ ಎಲೆ ಹೇಗಿರುತ್ತೆ, ಅದರಿಂದ ಏನೇನು ಹೆಲ್ಪ್ ಆಗುತ್ತೆ ನಮಗೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ManeMaddhu ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ಅಮೃತಬಳ್ಳಿ ಗಿಡದ ಕಾಂಡ ಮತ್ತು ಎಲೆ. ನಾರ್ಮಲಿ ಹಾರ್ಟ್ ಶೇಪಲ್ಲಿ ಇರುತ್ತೆ, ಎಲೆಗಳೆಲ್ಲ ಗ್ರೀನ್ ಆಗಿ, ಕಾಂಡ ಕೂಡ ಸ್ವಲ್ಪ ಹಸಿರಾಗಿ ಇರುತ್ತೆ. ಇದರಲ್ಲಿ ನಮಗೆ ತುಂಬ ಹೆಚ್ಚಾಗಿ ಯೂಸ್ ಆಗೋದೇ ಕಾಂಡ, ಆದರೆ ಇದರ ಎಲೆ ಮತ್ತು ಬೇರು ಕೂಡ ಔಷಧೀಯ ಗುಣಗಳು ಇರುವಂಥದ್ದು. ಸೊ ಎಲ್ಲವನ್ನ ಕೂಡ ನಾವು ಔಷಧವಾಗಿ ಯೂಸ್ ಮಾಡಬಹುದು. ಯಾವ್ಯಾವ ಸಮಸ್ಯೆಗೆ ನಾವು ಯೂಸ್ ಮಾಡಬಹುದು ಅನ್ನೋದನ್ನು ಇವಾಗ ಹೇಳ್ತಾ ಹೋಗ್ತೀನಿ. ಮೊದಲನೇದು ಅಂತ ಹೇಳಿದರೆ, ಜ್ವರಕ್ಕೆ ಇದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು. ನೀವು ಯಾವುದೇ ರೀತಿಯ ಜ್ವರ ತಗೊಳ್ಳಿ, ಟೈಫಾಯ್ಡ್ ಇರಬಹುದು, ಡೆಂಗ್ಯೂ, ಚಿಕುನ್ಗುನ್ಯಾ ಇರಬಹುದು, ಅಥವಾ ಏನು ಮಲೇರಿಯಾ ಎಲ್ಲ ಬರ್ತಾ ಇರ್ತಲ್ವ. ಸೊ ಯಾವುದೇ ರೀತಿಯ ಜ್ವರ, ವೈರಲ್ ಫೀವರ್, ಎಲ್ಲ ರೀತಿಯ ಜ್ವರಗಳಿಗೆ ಇದನ್ನು ನಾವು ಮೆಡಿಸಿನ್ ಆಗಿ ಯೂಸ್ ಮಾಡಬಹುದು. ಎಸ್ಪೆಷಲಿ ಡೆಂಗ್ಯೂ ಇದ್ದಾಗ ನಮಗೆ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಅಲ್ವಾ. ಸೊ ಪ್ಲೇಟ್ಲೆಟ್ಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಅಮೃತಬಳ್ಳಿನ ನಾವು ಔಷಧವಾಗಿ ಯೂಸ್ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ, ನಮಗೆ ದೇಹದಲ್ಲಿ ಬೇರೆ ಬೇರೆ ರೀತಿಯ ಅಲರ್ಜಿ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ, ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಅಮೃತಬಳ್ಳಿ ಏನು ಅದರ ಎಲೆ, ಕಾಂಡ ಎಲ್ಲ ಇರುತ್ತಲ್ಲ, ಎಲ್ಲವೂ ಕೂಡ ಬೆಸ್ಟ್ ಮೆಡಿಸಿನ್. ಇನ್ನು ನಾರ್ಮಲ್ ಆಗಿ ಕಾಮನ್ ಆಗಿ ಕಾಡುವಂತಹ ಪ್ರಾಬ್ಲಮ್ ಅಂತ ಹೇಳಿದರೆ ಕೆಮ್ಮು, ಕಫ, ಶೀತ, ಹಾಗೆ ಕೆಲವೊಬ್ಬರಿಗೆ ಇದು ಜಾಸ್ತಿಯಾಗಿ ಉಸಿರಾಟದ ಸಮಸ್ಯೆ, ಅಸ್ತಮಾ ಎಲ್ಲ ಕಾಡ್ತಾ ಇರುತ್ತಲ್ವ. ಸೊ ಅಂಥವರಿಗೆ ಕೂಡ ಇದೊಂದು ಬೆಸ್ಟ್ ಮೆಡಿಸಿನ್. ನಾವು ಬೇರೆ ಬೇರೆ ರೀತಿಯ ಕಷಾಯಗಳನ್ನೆಲ್ಲ ಮಾಡಿಕೊಂಡು ಇದನ್ನ ಯೂಸ್ ಮಾಡಬಹುದು. ಚರ್ಮದ ಕೆಲವೊಂದು ಸಮಸ್ಯೆಗಳಿಗೆ ಕೂಡ ಇದನ್ನು ನಾವು ಮೆಡಿಸಿನ್ ಆಗಿ ಬಳಸಬಹುದು. ತುಂಬ ಗಾಯ ಎಲ್ಲ ಆಗಿದ್ರೆ ಗಾಯ ಒಣಗೋದಕ್ಕೂ ನಾವು ಇದನ್ನು ಬಳಸಬಹುದು. ಅದೇ ರೀತಿಯಲ್ಲಿ ಸ್ಕಿನ್ನಲ್ಲಿ ರ್ಯಾಷಸ್ ಇದ್ದರೆ ಅಥವಾ ತುರಿಕೆ ಥರ ಎಲ್ಲ ಇದ್ದರೆ ಅದಕ್ಕೂ ಕೂಡ ನಾವು ಇದನ್ನು ಬಳಸಬಹುದು. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದಿದು. ಇದರ ಕಷಾಯವನ್ನು ನಾವು ಅವಾಗವಾಗ ಯೂಸ್ ಮಾಡ್ಬೋದು. ಅದೇ ರೀತಿಯಲ್ಲಿ ನಮ್ಮ ದೇಹದ ಟಾಕ್ಸಿನ್ಸ್ ಹೊರಗೆ ಹಾಕಿ ನಮ್ಮ ಲಿವರ್ ಆರೋಗ್ಯವಾಗಿ ಇರೋದಕ್ಕೆ ಕೂಡ ಈ ಅಮೃತಬಳ್ಳಿ ಹೆಲ್ಪ್ ಮಾಡುತ್ತೆ. ಇನ್ನು ನಮಗೆ ತುಂಬ ಮಾನಸಿಕ ಒತ್ತಡ ಇರುತ್ತೆ ಅಲ್ವಾ, ಸ್ಟ್ರೆಸ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ನಾವು ಇದನ್ನು ಮೆಡಿಸಿನ್ ಆಗಿ ಬಳಸಬಹುದು. ಅದರ ಜೊತೆಯಲ್ಲಿ ಲೇಡೀಸ್ಗೆ PCOS ಪ್ರಾಬ್ಲಮ್ ಇರುತ್ತೆ ಅಲ್ವಾ, PCOD ಅಥವಾ PCOS ಪ್ರಾಬ್ಲಮ್ಸ್, ಈ ಥರ ಪ್ರಾಬ್ಲಮ್ಗಳನ್ನು ದೂರ ಮಾಡೋದಕ್ಕೆ ಕೂಡ ಈ ಅಮೃತಬಳ್ಳಿ ನಮಗೆ ಸಹಾಯ ಮಾಡುತ್ತೆ. ಅದರ ಜೊತೆಯಲ್ಲಿ ಡಯಾಬಿಟಿಕ್ ಪೇಷಂಟ್ ಯಾರಿರ್ತಾರೆ ಅವರಿಗೆ ಅವರ ಬ್ಲಡ್ ಶುಗರ್ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ಅಥವಾ ನಾರ್ಮಲೈಸ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇದರ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ, ಕಣ್ಣಿಗೆ ತುಂಬ ಒಳ್ಳೆಯದು. ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗಬೇಕು ಅಥವಾ ದೃಷ್ಟಿಯ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇದರಿಂದ ಮಾಡುವಂತಹ ಕಷಾಯದ ರೆಸಿಪಿನ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೆ. ನೀವು ಆ ವಿಡಿಯೋ ಇನ್ನು ನೋಡಿಲ್ಲ ಆದರೆ ಅಮೃತಬಳ್ಳಿ ಕಷಾಯ ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದರೆ ಆ ವಿಡಿಯೋನ ಕೂಡ ನೋಡಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನು ನೀವು ಈ ಗಿಡನ ಬೇರೆ ಎಲ್ಲೋ ಹುಡ್ಕೊಂಡು ಹೋಗಬೇಕಂತ ಇಲ್ಲ, ನೀವು ಮನೆಯಲ್ಲೇ ಈಸಿಯಾಗಿ ಪಾಟಲ್ಲೆಲ್ಲ ನೆಡಬಹುದು. ನೀವು ಜಸ್ಟ್ ಈ ಕಾಂಡ ಒಂದು ಸಣ್ಣ ಪೀಸ್ ಇದ್ದರೂ ಸಾಕಾಗುತ್ತೆ. ನೀವು ಈ ಥರ ಪೀಸ್ ಮಾಡಿದರೆ ಸಿಗುತ್ತೆ ನಿಮಗೆ. ಇಷ್ಟೊಂದು ಸಣ್ಣ ಪೀಸ್ ಇದ್ದರೂ ಕೂಡ ನೀವು ಒಂದು ಪಾಟಲ್ಲಿ ಇದನ್ನು ನೆಟ್ಬಿಟ್ರೆ ಇದು ಚೆನ್ನಾಗಿ ಬೆಳೆಯುತ್ತೆ. ಸ್ವಲ್ಪ ನೀರೆಲ್ಲ ಹಾಕ್ತಾ ಇದ್ದರೆ ನಾರ್ಮಲ್ ಗಿಡದ ಥರನೇ ಬೆಳ್ಕೊಂಬಿಡುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಅಮೃತಬಳ್ಳಿ ನಮ್ಮ ಮನೆಯಲ್ಲಿದ್ದರೆ ನಮಗೆ ಬೇರೆ ಮೆಡಿಸಿನ್ನೇ ಹುಡ್ಕೋದು ಬೇಕಾಗಿಲ್ಲ ಅನಿಸುತ್ತೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ManeMaddhu ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.